ಹೋಟೆಲ್ ಊಟ ಮತ್ತಷ್ಟು ದುಬಾರಿ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಎದ್ದಿದೆ. ಕಾರಣ ನಿನ್ನೆ ಇತಿಹಾಸದಲ್ಲೇ ಮೊದಲ ಸಲ ಒಂದು ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ನ ₹1000 ಹತ್ರ ತನಕ ರೈಸ್ ಮಾಡಿತ್ತು. ಪರಿಣಾಮ ಏನಂದರೆ ಬೆಂಗಳೂರಲ್ಲಿ ಒಂದು ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ 19.2 kg ಗ್ಯಾಸ್ ಸಿಲಿಂಡರ್ ಸಿಗಬೇಕಂದ್ರೆ 3000ಕ್ಕೂ ಅಧಿಕ ದುಡ್ಡನ್ನು ಹೋಟೆಲ್ ಮಾಲೀಕರು ಕೊಡಬೇಕಾಗತ್ತೆ, ಅಥವಾ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ನ ಯೂಸ್ ಮಾಡುವಂತಹ ಯಾವುದೇ ಇಂಡಸ್ಟ್ರಿ ಆಗಲಿ ಕೊಡಬೇಕಾಗತ್ತೆ. ಸೊ ಇದನ್ನು ಇನ್ನು ನಮಗೆ ಬೇರ್ ಮಾಡೋ ಶಕ್ತಿ ಇಲ್ಲ ಅಂತಿದ್ದಾರೆ, ಅಂದರೆ ತಡ್ಕೊಳ್ಳೋ ಶಕ್ತಿ ಇಲ್ಲ ಅಂತಿದ್ದಾರೆ ಹೋಟೆಲ್ ಮಾಲೀಕರು. ಸೊ ಅನಿವಾರ್ಯವಾಗಿ ದರ ಏರಿಕೆಯನ್ನು ಮಾಡಲೇಬೇಕು ಅಂತ ಅಲ್ಲಿಗೆ ಈ ಯುದ್ಧ ಸ್ಟಾರ್ಟ್ ಆದಾಗಲಿಂದ ಎರಡನೇ ಸಲ ಊಟ ತಿಂಡಿಯ ಬೆಲೆ ಏರಿಕೆ ಆಗುತ್ತೆ. ಎಷ್ಟು ರೂಪಾಯಿ ಏರಿಕೆ ಆಗುತ್ತೆ ಅನ್ನೋ ಪ್ರಶ್ನೆಗೂ ಉತ್ತರ ಸಿಗ್ತಾ ಇದೆ. ತಿಂಡಿ ದರದಲ್ಲಿ ₹5, ಊಟದ ದರದಲ್ಲಿ ₹10 ಏರಿಕೆ ಮಾಡೋದಕ್ಕೆ ಹೋಟೆಲ್ನವರು ಮುಂದಾಗಿದ್ದಾರೆ. ಮುಂದಿನ ವಾರದಲ್ಲೇ ಇದು ಅಧಿಕೃತವಾಗಿ ಜಾರಿಗೆ ಬರಬಹುದು. 40% ದರ ಏರಿಕೆ ಹೋಟೆಲ್ ಮಾಲೀಕರು ತತ್ತರ. ಏನಾಗುತ್ತೆ ದರ ಏರಿಕೆಯಿಂದ, ಸಿಲಿಂಡರ್ ದರ ಏರಿಕೆಯಿಂದ ಅಂದರೆ ಮಾರ್ಜಿನ್ ಇರುತ್ತಲ್ಲ, ಪ್ರಾಫಿಟ್ ಮಾರ್ಜಿನು ಅದು ಕಟ್ಟಾಗ್ತಾ ಬರುತ್ತೆ. ಇದರಿಂದ ಆಪರೇಟ್ ಮಾಡೋದಕ್ಕೆ ಕರೆಕ್ಟಾಗಿ ಆಗಲ್ಲ, ಅಂದರೆ ಕಾರ್ಮಿಕರಿಗೆ ಕೆಲಸ ಕೊಡೋದಕ್ಕಾಗಲ್ಲ. ಆಮೇಲೆ ಬೇರೆ ಏನೋ ವೆರೈಟಿ ತರಬೇಕು, ಇಂಟ್ರಡ್ಯೂಸ್ ಮಾಡಬೇಕು ಅಂತ ತಲೆನಲ್ಲಿರುತ್ತೆ, ಅದು ಸಾಧ್ಯ ಆಗಲ್ಲ. ಬಾಡಿಗೆ ಕಟ್ಕೊಳಕ್ಕಾಗಲ್ಲ, ಏನು ಎಲ್ಲ ಹೋಟೆಲ್ ಮಾಲೀಕರದ್ದು ಓನ್ ಜಾಗ ಅಲ್ಲ, ಅದು ಕಟ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಮತ್ತು ಟೋಟಲಾಗಿ ದಿನಸಿ ತರೋದು, ತರಕಾರಿ ತರೋದು ಎಲ್ಲದರ ಮೇಲೆ ಎಫೆಕ್ಟ್ ಆಗುತ್ತೆ. ನೀವು ಲೆಕ್ಕ ಹಾಕಿ, ಜಸ್ಟ್ ಒಂದು ಮೀಡಿಯಮ್ ರೇಂಜ್ನ ಹೋಟೆಲ್ನಲ್ಲಿ ಒಂದು 13 ಸಿಲಿಂಡ್ರ್ ಬೇಕಾಗುತ್ತೆ ಅಂದ್ಕೊಳ್ಳಿ. 13 ಸಿಲಿಂಡ್ರಿಗೆ ಏಕಾಏಕಿ 13,000 ಜಾಸ್ತಿ ಕೊಡಬೇಕು, ಈಗಿರೋ ರೇಟ್ಗಿಂತ 13,000 ಜಾಸ್ತಿ ಕೊಡಬೇಕು. ಆಮೇಲೆ ಇಷ್ಟೇ ಅಲ್ಲ, ಬ್ಲ್ಯಾಕಲ್ಲಿ ತರ್ತಾರೆ ಕೆಲವರು, ಸಿಲಿಂಡರ್ ಸಾಕಾಗ್ತಿಲ್ಲ ಅಂತ ಹೇಳಿ. ಅಲ್ಲಿ ಆಲ್ರೆಡಿ ಅವ್ರು 3,000-5,000 ಕೊಡ್ತಿದ್ರು, ಈಗ ಅದು 10,000 8,000 ಬಾಯಿಗೆ ಬಂದಾಗ ರೇಟ್ ಅಲ್ಲೂ ಕೊಡಬೇಕು. ಸೊ ವರ್ಕೌಟ್ ಆಗಲ್ಲ ಹೋಟೆಲ್ ಮಾಲೀಕರಿಗೆ. ರಾಜ್ಯ ಹೋಟೆಲ್ ಸಂಘದ ಉಪಾಧ್ಯಕ್ಷರಾಗಿರುವಂತಹ ಮಧುಕರ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಈಗ ಹಿಗ್ಗಾಮುಗ್ಗ ದರ ಏರಿಕೆ ಅಂತೂ ಆಗಿದೆ ಕಮರ್ಷಿಯಲ್ ಸಿಲಿಂಡರ್ ದರ. ವಾಟ್ ನೆಕ್ಸ್ಟ್? ಯಾವತ್ತಿಂದ ದರ ಏರಿಕೆ ಮಾಡುವಂತಹ ಪ್ಲ್ಯಾನ್ ಇದೆ? ಸೊ ಏನು ಹೇಳ್ತೀರಾ ಸರ್? ಈಗ ಬಹುಶಃ ಇರಾನ್ ಮತ್ತು ಅಮೇರಿಕಾ ಯುದ್ಧ ಪ್ರಾರಂಭ ಆದಮೇಲೆ ಮಾರ್ಚಲ್ಲಿ ₹144 ಪ್ರೈಸನ್ನು ಜಾಸ್ತಿ ಮಾಡಿದರು. ಪರವಾಗಿಲ್ಲ, ಕಡಿಮೆ ಅಮೌಂಟು ಅಂಥೇಳಿ ನಾವು ಅಡ್ಜಸ್ಟ್ ಮಾಡಿಕೊಂಡು ಸುಮ್ಮನಿದ್ದೀವಿ. ಏಪ್ರಿಲ್ ಮೊದಲ ವಾರದಲ್ಲಿ ಅದು ₹200 ಜಾಸ್ತಿ ಆಯಿತು. ಇವತ್ತು ಬೆಳಗ್ಗೆ ನಮಗೆ ಬಂದಿರುವ ಮಾಹಿತಿ ಪ್ರಕಾರದಲ್ಲಿ, ಮಾಹಿತಿ ಮಾತ್ರ ಅಲ್ಲ, ಪಕ್ಕಾ ಆಗಿದೆ, ಅದು ಒಂದು ಸಿಲಿಂಡ್ರಿಗೆ ₹991 ಜಾಸ್ತಿ ಮಾಡಿದ್ದಾರೆ. ಅಂದರೆ ಆಲ್ಮೋಸ್ಟ್ 49% ಪರ್ ಸಿಲಿಂಡರು ಜಾಸ್ತಿ ಮಾಡಿದ್ದಾರೆ. ಇಲ್ಲಿವರೆಗೆ ನಾವು ಏನು ಮಾಡ್ತೇವೆ ಅಂತ ಹೇಳಿದ್ರೆ, ಬಹುಶಃ ಗ್ರಾಹಕರಿಗೂ ಕೂಡ ಹೊರೆ ಆಗಬಾರ್ದು ಅಂಥೇಳಿ ಕೆಲವರು ₹5 ಇರ್ಬೋದು, ಕೆಲವರು ₹10 ಇರ್ಬೋದು, ಕೆಲವರು ಕೂಡ ಕಮ್ಮಿ ಇನ್ನೂ ಜಾಸ್ತಿ ಮಾಡಲಿಕ್ಕೆ ಹೋಗಿಲ್ಲ. ಆದರೆ ಅನಿವಾರ್ಯವಾಗಿ ಅವೈಜ್ಞಾನಿಕವಾಗಿ ಈ ರೀತಿಯ ಪ್ರೈಸ್ ಜಾಸ್ತಿ ಆಗಿರೋದ್ರಿಂದ ಖಂಡಿತವಾಗಿಯೂ ಕೂಡ ನಮ್ಮ ಸಂಸ್ಥೆಯನ್ನು ಉಳಿಸ್ಕೊಳ್ಬೇಕಾಗಿದ್ದು ನಮ್ಮ ಕರ್ತವ್ಯ. ಅದರ ಜೊತೆಗೆ ಕಾರ್ಮಿಕರು ಕೂಡ ನಮ್ಮ ಜೊತೆಗಿದ್ದಾರೆ, ಅವರ ಜೀವನದ ಕ್ರಮವೂ ಕೂಡ ನಮ್ಮದಾಗಿರುತ್ತೆ. ಹಾಗಾಗಿ ನಾವು ಪ್ರೈಸನ್ನು ಬಹುಶಃ ಇನ್ನೊಂದು ವಾರದಲ್ಲಿ ಜಾಸ್ತಿ ಮಾಡುವಂತಹ ವ್ಯವಸ್ಥೆಯನ್ನು ಪ್ರತಿಯೊಬ್ಬರು ಕೂಡ ಮಾತಾಡ್ತಾ ಇದ್ದಾರೆ. ಪ್ರತಿ ಹೋಟೆಲ್ ಉದ್ಯಮಿಗಳಿಗೂ ಕೂಡ ಇದು ದೊಡ್ಡ ಹೊಡೆತ. ಯಾಕಂತ ಹೇಳಿದ್ರೆ ಯಾವತ್ತೂ ಕೂಡ ₹50 100 ಎಷ್ಟು ಏರಿಕೆ ಮಾಡೋ ಪ್ಲಾನಲ್ಲಿದ್ದೀರಾ ಸರ್? ಎಷ್ಟು ಹೊರೆ ಬೀಳ್ಬೋದು ಗ್ರಾಹಕರಿಗೆ? ಆ್ಯಕ್ಚುಲಿ ನಮಗೆ ಪ್ರೈಸು ಜಾಸ್ತಿ ಆಗಿರೋ ಲೆಕ್ಕದಲ್ಲಿ 47ರಿಂದ 48% ಗ್ಯಾಸ್ ಪ್ರೈಸ್ ಜಾಸ್ತಿ ಆಗಿದೆ. ಆ ಪ್ರಕಾರದಲ್ಲಿ ನಾವು ಜಾಸ್ತಿ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತ ಹೇಳಿದರೆ, ನಾವು ಜಾಸ್ತಿ ಮಾಡಿದರೂ ಕೂಡ ನಮ್ಮ ವ್ಯಾಪಾರ ಕಮ್ಮಿ ಆಗಿಬಿಡುತ್ತೆ. ಈಗ ಫಾರ್ ಎಕ್ಸಾಂಪಲು ಒಂದು ಕಾಫಿಗೆ ₹5 ಜಾಸ್ತಿ ಮಾಡಿದರೂ ಕೂಡ ಕಾಫಿ ಸೇಲ್ ಆಗುವಂತಹ 1,000 ಕಾಫಿ ಹೋಗ್ತಾ ಇದ್ದರೆ ಅದು 800ಕ್ಕೆ ಬಂದು ನಿಲ್ತದೆ, ಜನ ನೋಡ್ತಾರೆ. ಅದೇ ಪ್ರಕಾರದಲ್ಲಿ ಊಟಗಳಿರ್ಬೋದು, ತಿಂಡಿ ತಿನಿಸುಗಳಿರ್ಬೋದು. ಅಂದಾಜು ಮೋಸ್ಟ್ಲಿ ಪ್ರತಿ ಪ್ಲೇಟ್ಗೆ ₹5ರಿಂದ ₹10 ಜಾಸ್ತಿ ಮಾಡುವಂತಹ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ಅದು ಕೂಡ ನಾವು ಹೋಟೆಲ್ ಸಂಘದಿಂದ ಯಾವುದೇ ರೀತಿಯ ಡೈರೆಕ್ಷನ್ನ ಅವರಿಗೆ ಕೊಡೋದಿಲ್ಲ. ಅವರ ಲಾಭ ನಷ್ಟದ ಅನುಗುಣವಾಗಿ ಅವರ ಲೊಕೇಶನ್ಗೆ ಸಂಬಂಧಪಟ್ಟ ಹಾಗೆ ಅನಿವಾರ್ಯವಾಗಿ ಅವರು ಜಾಸ್ತಿ ಮಾಡಬೇಕಾಗತ್ತೆ. ಸೊ ಗ್ರಾಹಕರಿಗಂತೂ ದೊಡ್ಡ ಮಟ್ಟದ ಹೊರೆ. ಅವ್ರಿಗೂ ಕೂಡ ಒಂದು ಕಡೆಯಿಂದ ಗ್ಯಾಸ್ ಸಿಗ್ತಾ ಇಲ್ಲ, ಗೃಹ ಬಳಕೆ ಸಿಲಿಂಡರ್ ದರವೂ ಏರಿಕೆಯಾಗಿದೆ. ಸೊ ಒಟ್ಟಾರೆಯಾಗಿ ಬೆಲೆ ಏರಿಕೆ. ಇದು ಮಾತ್ರ ಅಲ್ಲ, ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆನೂ ಕೂಡ ಜಾಸ್ತಿ ಮಾಡುವಂಥ ವ್ಯವಸ್ಥೆಗಳು ನಡೀತಾ ಇದೆ. ಅದರ ಜೊತೆಗೆ ನಮ್ಮ ಗಾರ್ಬೇಜ್ ಸೆಸ್ ಚಾರ್ಜಸನ್ನು ಈಗ ಆಲ್ರೆಡಿ ನಾವು ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಿದಾಗ ಅದರಲ್ಲಿ ಗಾರ್ಬೇಜ್ ಚಾರ್ಜಸನ್ನು ಅವರು ಆಲ್ರೆಡಿ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಈಗ ನಮಗೆ ನೋಟಿಸ್ ಏನು ಬಂದಿದೆ ಅಂತ ಹೇಳಿದ್ರೆ, ಪ್ರತಿ ಕೆಜಿಗೆ ₹12 ನೀವು, ಅಂದರೆ ಕಸಕ್ಕೆ ₹12 ಪ್ರತಿ ಕೆಜಿಗೆ ತಾವು ನೀಡಬೇಕು ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಸರ್ಕಾರದ ಅಥವಾ ಡಿಪಾರ್ಟ್ಮೆಂಟ್ ಆದೇಶ ಏನಿದೆ ಅಂತ ಹೇಳಿದ್ರೆ 100 kg ಅಬೋವ್
ಯಾರ್ದು ಕಸ ಸಂಗ್ರಹಣೆ ಆಗುತ್ತೆ ಅವ್ರು ಮಾತ್ರ ಪ್ರತಿ ಕೆ ಜಿಗೆ 12 ರೂಪಾಯಿ ಕೊಡಬೇಕು ಅನ್ನುವಂಥ ಸುತ್ತೋಲೆ ಇದೆ. ಆದರೆ ಇವರು ಏನು ಮಾಡ್ತಾ ಇದ್ದಾರೆ, 5 ಕೆ ಜಿ 10 ಕೆ ಜಿ 50 ಕೆ ಜಿ ಕಸ ಸಂಗ್ರಹಣೆ ಆಗುವಂಥ ಜಾಗದಲ್ಲೂ ಕೂಡ ಬಂದುಬಿಟ್ಟು ನೋಟಿಸನ್ನು ಕೊಟ್ಟು ಕೊಡಲೇಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಇದು ಈ ವಿಚಾರ. ಇದರ ಜೊತೆಗೆ ವಿದ್ಯುತ್ ಇವತ್ತಿಂದ 1 ಯೂನಿಟ್ಗೆ 56 ಪೈಸೆ ಜಾಸ್ತಿ ಆಗಿದೆ. ಇವೆಲ್ಲವೂ ಕೂಡ ಹೋಟೆಲಿಗೆ ಬರುವಂಥ ಗ್ರಾಹಕರ ಮೇಲೆ ದೊಡ್ಡ ಹೊರೆಯಾಗಿದೆ. ಸೊ ಎಲ್ಲವೂ ಕೂಡ ಇನ್ಕ್ಲೂಡ್ ಆಗುತ್ತೆ ದರ ಏರಿಕೆ. 100% ಆಗಿರುತ್ತೆ. ಓಕೆ. ಸೊ ಇದಿಷ್ಟು ಹೋಟೆಲ್ ಸಂಘದ ಉಪಾಧ್ಯಕ್ಷರಾಗಿರುವಂತಹ ಮಧುಕರ್ ಶೆಟ್ಟಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಹನುಮಂತು ಜೊತೆ ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.